ಸೊ ಮತ್ತೆ ಯಾವ್ದು ಕ್ವಶನ್ ಡೌಟ್ ಇದೆ? Does an atom have a color? ಹಾ, ಸೊ ಡಸ್ ಆನ್ ಆಟಮ್ ಹ್ಯಾವ್ ಅ ಕಲರ್ ಅಂತ ಕೇಳಿದ್ದೆ. ಸೊ ಏನ್ ಹೇಳಿದ್ರಿ ನೀವು? ಆನ್ಸರ್ ಏನ್ ಹಾಕಿದೀರಾ? No. ಸರ್ ಅದಕ್ಕೆ Sir, yes, small ಹಾಕಿದೀನಿ particle sir. ಆದ್ರೆ ಕಲರ್ ನ ನಾವು ನೋಡಕ್ ಆಗಲ್ಲ ಅಂತ ಬರ್ತಿದ್ವಿ. ಓಕೆ, ರೈಟ್. ಸೊ ಒಂದು ಫಸ್ಟ್ ಆಫ್ ಆಲ್ ಒಂದು ಕೇಸಲ್ಲಿ ಏನ್ ಮಾಡೋದಂದ್ರೆ, ನಾವು ಫಸ್ಟ್ ಆಫ್ ಆಲ್ ಆಟಮ್ ನೇ ನೋಡಕ್ ಆಗಲ್ಲ. ಸೊ ಆಟಮ್ ನ ನೋಡಕ್ ಆಗಲ್ಲ ಅಂದ್ಮೇಲೆ ಅದ್ರದ್ದು ಕಲರು ನಮ್ಗೆ ಗೊತ್ತಾಗಲ್ಲ. ಸೊ ಹಿಯರ್ ವಾಟ್ ವಿ ಆರ್ ಸೇಯಿಂಗ್ ಇಸ್ atoms will not have color. Okay, there will be no color in the atom. But if we consider molecules, ಅರ್ಥ ಆಗ್ತಿದ್ಯಾ? ಮಾಲಿಕ್ಯೂಲ್ಸ್ ನ ಕನ್ಸಿಡರ್ ಮಾಡಿದ್ರೆ ಆ ಕೇಸಲ್ಲಿ ನಾವು ಕಲರ್ ಅನ್ನ ಅಬ್ಸರ್ವ್ ಮಾಡಬಹುದು. ಮಾಲಿಕ್ಯೂಲ್ಸ್ ಆಗ್ಬೋದು, ಗುಡ್. ಸೊ ಅದರಿಂದ ಎಲಿಮೆಂಟ್ಸ್ ಆಗ್ಬೋದು, ಮತ್ತೆ ಅಲ್ಲಿಂದ ಕಾಂಪೌಂಡ್ಸ್ ಆಗ್ಬೋದು. ಸೊ ಇವಿಷ್ಟು ಝೋನ್ ಅಲ್ಲಿ ನಾವು ಕಲರ್ ನ ಅಬ್ಸರ್ವ್ ಮಾಡಬಹುದು. ಬಟ್ ಸರ್ ಮಾಲಿಕ್ಯೂಲ್ಸ್ ಆಟಮ್ ಗಳಿಂದನೇ ಆಗಿದೆ. ಸೊ ಆಟಮ್ ಗಳಿಂದನೇ ಆದ್ಮೇಲೆ ನಾವು ಅಲ್ಲಿ ಹಾಗಾದ್ರೆ ಮಾಲಿಕ್ಯೂಲ್ಸ್ ಕಲರ್ ಇದೆ ಅಂದ್ರೆ ಆಟಮ್ ಕೂಡ ಕಲರ್ಡ್ ಅಲ್ವಾ ಅಂತ ಹೇಳೋದಾದ್ರೆ ಅದಕ್ಕೆ ಪ್ರೂಫ್ ಎಲ್ಲೂ ಇಲ್ಲ. ಸಿನ್ಸ್ ನಮ್ಗೆ ನೋಡಕ್ ಆಗದೆ ಇರೋದ್ರಿಂದ ಪ್ರೂಫ್ ಎಲ್ಲೂ ಇಲ್ಲ. ಜೊತೆಗೆ ನಮ್ಮ ಅಸಂಪ್ಷನ್ ಏನಿದೆ, ಆಟಮ್ ಇಸ್ ನಾಟ್ ಕಲರ್ಡ್ ಅಂತ ಇದೆ ಅಷ್ಟೇ. ಆಟಮ್ಸ್ ಆರ್ ನಾಟ್ ಕಲರ್ಡ್. ಓಕೆ, ಬಟ್ ಅಲ್ಲಿಂದ ನಾವು ಮಾಲಿಕ್ಯೂಲ್ಸ್ ಮತ್ತೆ ಶೇಪ್ ಎಲಿಮೆಂಟ್ ಕಾಂಪೌಂಡ್ ಬಂದ್ರೆ ಕಲರ್ ನ ಅಬ್ಸರ್ವ್ ಮಾಡ್ತೀವಿ. ಈ ಕಲರ್ ಏನಿದೆ, ಈ ಕಲರ್ ಬರೋದಕ್ಕೆ ಕಾರಣ ಎಲೆಕ್ಟ್ರಾನ್ಸ್. ಓಕೆ, ನಿಮ್ಗೆ ಏನು ಹೊರ ಕವಚದಲ್ಲಿ ಎಲೆಕ್ಟ್ರಾನ್ಸ್ ಗಳು ಇರ್ತವೆ ಔಟರ್ ಮೋಸ್ಟ್ ಅಲ್ಲಿ, ಆ ಎಲೆಕ್ಟ್ರಾನ್ಸೇ ಕಲರ್ಗೆ ರೆಸ್ಪಾನ್ಸಿಬಲ್. ಅರ್ಥ ಆಗ್ತಿದ್ಯಾ? ಸೊ ಅದ್ ಹೇಗೆ ರೆಸ್ಪಾನ್ಸಿಬಲ್, ಯಾಕೆ ರೆಸ್ಪಾನ್ಸಿಬಲ್, ಅದೆಲ್ಲವನ್ನ ನಾವು ಫಸ್ಟ್ PUC ಸಿಲೆಬಸ್ ಅಲ್ಲಿ ಕಲಿತೀವಿ. ಓಕೆ, ಸೊ ಮತ್ತೆ ಬೇರೆ ಕ್ವಶನ್ ಯಾವ್ದಿದೆ ಡೌಟ್? ಸರ್ ಇದೆ. ಹೇಳಿ. Are two atoms of the same element identical? ಇದಕ್ಕೆ ಆನ್ಸರ್ ನಿಮ್ಮಲ್ಲೇ ಇರೋರು ಕೊಡ್ತಾರೆ, ಹೇಳಿ. ಎಸ್ ಸರ್. Yes, sir. ಐಡೆಂಟಿಕಲ್. ಎಸ್ ಸರ್. ಹೌದು, ಅದು ಏನ್ ಹೇಳಿದ್ವಿ ನಾವು, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಸ್ಟಡಿ ಮಾಡಿದ್ವಿ ಅಲ್ವಾ? ಸೊ ಆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿಲಿ ಅವನು ಅದನ್ನೇ ಹೇಳೋದು. All atoms of a given element are identical in same mass and chemical properties. ಹೌದು ಹೌದು. ಸೊ ನೀವೀಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಎಲಿಮೆಂಟ್ ತಗೊಂಡಿದ್ದೀರಾ ಅಂದ್ರೆ ಆ ಹೈಡ್ರೋಜನ್ ಎಲಿಮೆಂಟ್ ಹೇಗಾಗಿದೆ, ಸಣ್ಣ 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 ಹೈಡ್ರೋಜನ್ ಆಟಮ್ ಗಳೆಲ್ಲ ಸೇರಿ 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 ಏನಾಗಿದೆ, ಹೈಡ್ರೋಜನ್ ಎಲಿಮೆಂಟ್ ಆಗಿದೆ ಅಲ್ವಾ? Yes, sir. Yes, sir. ಸೊ ಅದನ್ನೇ ಹೇಳಿದ್ದು. ಓಕೆ, ಸೊ ಅದರಿಂದ ಏನು ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಅಂದ್ರೆ ಹೌದು, ಕರೆಕ್ಟ್. ಓಕೆ, ಮತ್ತೆ ಸೊ ಮತ್ತೆ ಯಾವ್ದಾದ್ರು ಕ್ವಶನ್ಸ್ ಡೌಟ್ಸ್ ಇದೆಯಾ? ಇಲ್ಲ ಅಂದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಕ್ಲಾಸ್ ನ. ಓಕೆ, ಸೊ ನಿಮ್ಗೆ ಕ್ಲಾಸ್ ಅಲ್ಲಿ ಏನಾದ್ರು ಡೌಟ್ಸ್ ಕೇಳಕ್ಕಾಗಲ್ಲ ಅಂದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಬೇಕಾದ್ರೂ ಆ ಡೌಟ್ಸ್ ಗಳನ್ನ ಹಾಕಿ. ಇಲ್ಲ ಅಂದ್ರೆ ಏನು ಮೆಸೇಜ್ ಅಲ್ಲೂ ಕೂಡ, ಗ್ರೂಪ್ ಅಲ್ಲಿ ಹಾಕ್ಬೇಡಿ ಮೆಸೇಜ್. ಏನೋ ಕ್ವಶನ್ಸ್ ಡೌಟ್ ಇದ್ರೆ ಅದ್ರಲ್ಲಿ ನಾನು ಹುಡ್ಕಕ್ ಆಗಲ್ಲ ಗ್ರೂಪ್ ಅಲ್ಲಿ. ಇಂಡಿವಿಜುವಲ್ ನಂಬರ್ ಗಳಿದೆಯಲ್ಲ ಅದಕ್ಕೆ ಹಾಕಿ. ಹೇಳಿಯಪ್ಪ. Sir, why did not electron in the atom enter the nucleus? ಸೊ ಯಾಕೆ ಎಲೆಕ್ಟ್ರಾನ್ ಏನಿರುತ್ತೆ ನೋಡಿ. ಓಕೆ ನೋಡಿ, ಇಲ್ಲಿರೋ ಎಲೆಕ್ಟ್ರಾನ್ಸ್ ಅಲ್ವಾ ಇವೆಲ್ಲ. ಈ ಎಲೆಕ್ಟ್ರಾನ್ಸ್ ಏನಾಗ್ತಿಲ್ಲ, ಅವು ನ್ಯೂಕ್ಲಿಯಸ್ಗೆ ಎಂಟರ್ ಆಗ್ತಿಲ್ಲ ಅಂತ ಹೇಳ್ತಾ ಇದಾರೆ. ಸಿಂಪಲ್ ಆಗಿ ಹೇಳ್ಬೋದು, ಇಲ್ಲಿ ಏನಕ್ಕೆ ಅಂತ ಹೇಳ್ಬೋದು ಯಾರಾದ್ರೂ? ನ್ಯೂಕ್ಲಿಯರ್ ಚಾರ್ಜ್. ಹೌದು, ಎಲೆಕ್ಟ್ರಾನ್ ನೆಗೆಟಿವ್. ಇಲ್ಲೇನ್ ಹೇಳಿದ್ವಿ ನಾವ್ ಹೇಳಿ? ಪಾಸಿಟಿವ್. ಎಲೆಕ್ಟ್ರೋಪಾಸಿಟಿವ್. ಅಂದ್ರೆ ನಮಗ್ ಗೊತ್ತು ಪಾಸಿಟಿವ್ ಮತ್ತೆ ನೆಗೆಟಿವ್ ಮಧ್ಯೆ ಏನಿರುತ್ತೆ, ಅಟ್ರಾಕ್ಷನ್ ಇರುತ್ತಾ? Yes, sir.
Sir. ಸೊ ಆ ಅಟ್ರಾಕ್ಷನ್ ಪ್ರಕಾರ ಎಲೆಕ್ಟ್ರಾನ್ ಏನ್ ಆಗ್ಬೇಕು ನೀವ್ ಹೇಳೋ ಪ್ರಕಾರ ಇದ್ರ ಹತ್ರಕ್ ಬರ್ಬೇಕು ತಾನೆ. Yes, sir. ಹಾ ಬಟ್ ನೋಡಿ ನಮ್ಗೆ ಅದ್ರಲ್ಲಿ ಎರಡು ಬರುತ್ತೆ, ನೀವು ಫಿಸಿಕ್ಸ್ ಅಲ್ಲಿ ಕೇಳಿರ್ಬೇಕು ಮೋಸ್ಟ್ಲಿ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ ನಾವು. Yes, sir. Yes, sir. ಸೊ ಈ ಕ್ಲಾಸಿಕಲ್ ಮೆಕ್ಯಾನಿಕ್ ಪ್ರಕಾರ ಹೋದ್ರೆ, ಕ್ಲಾಸಿಕಲ್ ಮೆಕ್ಯಾನಿಕಲ್ ಏನ್ ಹೇಳ್ತಾರೆ ಅಂದ್ರೆ ಎಲೆಕ್ಟ್ರಾನ್ಸ್ ಸುತ್ಕೊಂಡ್ ಫೈನಲ್ ಏನ್ ಬರುತ್ತೆ ನ್ಯೂಕ್ಲಿಯಸ್ ಒಳಗಡೆ ಒಂದು ಬಿದೋಯ್ತದೆ ಅಂತ ಹೇಳ್ತಾರೆ. ಆಕ್ಚುಲ್ ಆಗಿ ಎಲೆಕ್ಟ್ರಾನ್ ಸುತ್ಕೊಂಡ್ ಬಂದು ನ್ಯೂಕ್ಲಿಯಸ್ ಒಳಗಡೆ ಬಿದ್ರೆ ಅದ್ರಿಂದ ಏನಾಗುತ್ತೆ ನಮ್ಗೆ ಎಕ್ಸ್ಪ್ಲೋಷನ್ ಆಗ್ಬೇಕು. ಓಕೆ, ಎಕ್ಸ್ಪ್ಲೋಷನ್ ಆಗ್ಬೇಕು ಅಂದ್ರೆ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಒಳಗಡೆ ಬಿತ್ತು ಅಂದ್ರೆ ಹೈ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ಎಕ್ಸ್ಪ್ಲೋಷನ್ ಆಗುತ್ತೆ. ಬಟ್ ಯಾಕೆ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಒಳಗಡೆ ಬರ್ತಾ ಇಲ್ಲ ಅನ್ನೋದಕ್ಕೆ ನಾವಿಲ್ಲಿ ಅದಕ್ಕೆ ಒಂದು ಪಾತ್ನ ಹಾಕಿದೀವಿ, ನೀವು ನೋಡ್ಬೋದು ಇದು ಅಲ್ವಾ, ಈ ಪಾತ್ಗಳಿದೆ ನೋಡಿ. ಸೊ ಆ ಎಲೆಕ್ಟ್ರಾನು ಆ ಪಾತ್ನ ಬಿಟ್ಟು ಒಳಗ್ ಬರಲ್ಲ. ಕ್ಲಿಯರ್ ಆಗ್ತಿದ್ಯಾ? ಆ ಎಲೆಕ್ಟ್ರಾನ್ ಅದೇ ಏನ್ ಪಾತ್ ಇದೆ ಅದೇ ಡೈರೆಕ್ಷನ್ ಹೋಗ್ಬೇಕು. ಈಗ ನೀವು ಹಂಗ್ ಹೇಳೋದಾದ್ರೆ ಆ ಸನ್ ಹತ್ರ ನಮ್ಮ ಅರ್ಥ ಏನಿದೆ, ಅರ್ಥ ಹೋಗಿ ಸನ್ ಒಳಗ್ ಬಿದ್ದೋಗ್ಬೇಕು, ಹೌದಾ ಇಲ್ವಾ? ಕಂಪ್ಯಾರಿಸನ್ ಮಾಡ್ಬೋದಲ್ವಾ ನಾನು ಇದನ್ನು ಮತ್ತೆ ಏನು ಪ್ಲಾನೆಟ್ಸ್ ಇದಾವೆ ಅದನ್ನು ಕಂಪೇರ್ ಮಾಡ್ಬೋದು. ಸೆಂಟ್ರಲ್ ಇರೋ ನ್ಯೂಕ್ಲಿಯಸ್ ನಾನು ಸನ್ ಅಂತ ಕನ್ಸಿಡರ್ ಮಾಡಿ ಅದ್ರ ಸುತ್ತ ಇರೋ ಪ್ಲಾನೆಟ್ಸ್ ಅನ್ನೋದಾದ್ರೆ ನಮ್ಮ ಅರ್ಥ ಅದ್ರಲ್ಲಿ ಒಂದು ಪ್ಲಾನೆಟ್, ಆ ಪ್ಲಾನೆಟ್ ಸುತ್ಕೊಂಡ್ ಬಂದು ಸನ್ ಒಳಗ್ ಬಿದ್ದೋಗ್ಬೇಕು. ಎಷ್ಟೋ ಬಿಲಿಯನ್ ಮಿಲಿಯನ್ ಇಯರ್ಸ್ ಆಗೋಗಿದೆ, ಇನ್ನು ಸೂರ್ಯನ ಒಳಗಡೆ ಬಿದ್ದಿಲ್ಲ ಅದು, ರೈಟ್? ಸೊ ಯಾಕೆ ಬೀಳ್ತಾ ಇಲ್ಲ? ಅದು ಆರ್ಬಿಟಲ್ಲೇ ಸುತ್ತ ಇರುತ್ತೆ. ಅದು ಒಂದು ಮತ್ತೆ ಆರ್ಬಿಟಲ್ಲೇ ಸುತ್ತಾ ಇರುತ್ತೆ. ಸೊ ಇದೇ ರೀತಿ ಎಲೆಕ್ಟ್ರಾನ್ ಕೂಡ ಏನಾಗುತ್ತೆ ಇಲ್ಲಿ ಆರ್ಬಿಟಲ್ಲೇ ಸುತ್ತಾ ಇರುತ್ತೆ. ಸೊ ಹಾಗಾಗಿ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಒಳಗಡೆ ಬಂದು ಬೀಳೋದಿಲ್ಲ. ವಾಯ್ಸ್ ಬ್ರೇಕ್ ಆಯ್ತಮ್ಮ, ಇನ್ನೊಂದ್ಸತಿ ಹೇಳು. Nucleus have neutrons because the electrons in the ಆಗುತ್ತೆ, ಬರಿಬಹುದು. ಬಟ್ ನ್ಯೂಟ್ರಾನ್ ಅಂತ ಕನ್ಸಿಡರ್ ಮಾಡಿದ್ರೆ ನ್ಯೂಟ್ರಾನ್ ಚಾರ್ಜ್ ಇರಲ್ವಲ್ಲ. ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ಗಳ ನಡುವೆ ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ, ನನ್ಗೆ ಏನು ಕೇಳಿಸ್ತಾನೆ ಇಲ್ಲ. ಓಕೆ, ಸೊ ಇದು ಗೊತ್ತಾಯ್ತಾ ಈಗ ನಿಮ್ಗೆ? Yes, sir. ಓಕೆ, ಮತ್ತೆ ಯಾವ್ದಾದ್ರು ಡೌಟ್ಸ್ ಇದೆಯಾ? No, sir. Okay. No, sir. So then I will proceed with the today's class. So ಇವತ್ತು ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಸೊ ಇವತ್ತು ವೇಲೆನ್ಸ್ ಎಲೆಕ್ಟ್ರಾನ್ ಮತ್ತೆ ವೇಲೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ನಾಳೆ ಟೆಸ್ಟ್ ಉಂಟು. ತೌಷಫ್, ಯಾವ ಕ್ವಶನ್ಗೆ ಆನ್ಸರ್ ಕೇಳಿದ್ ನೀವು? ಸರ್ 5th ಅಂತ ಇತ್ತಲ್ಲ ಸರ್, ಅದೇ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ಗೆ ಫಾಲ್ ಏನಕ್ಕೆ? ಅದು ನೀವು ಬಿಕಾಸ್ ಎಲೆಕ್ಟ್ರಾನ್ಸ್ ಟ್ರಾವೆಲ್ಸ್ ಇನ್ ಸೇಮ್ ಪಾತ್ ಅಥವಾ ಒನ್ ಸಿಂಗಲ್ ಪಾತ್ ದಟ್ ಇಸ್ ಕಾಲ್ಡ್ ಆರ್ಬಿಟ್ ಅಂತ ಹೇಳ್ಬೋದು.
ಒಂದೇ ಪಾತ್ ಆರ್ಬಿಟಲ್ ಹೋಗ್ತಾ ಇರುತ್ತೆ, ಸೊ ಅದಕ್ಕೆ ಅದು ಎಲೆಕ್ಟ್ರಾನ್ ಗಳಲ್ಲಿ ಬಂದ್ ಬೀಳಲ್ಲ. ಓಕೆ ಸರ್. ಓಕೆ, ಸೊ ಬಿಫೋರ್ ಐ ಸ್ಟಾರ್ಟ್ ದ ಕ್ಲಾಸ್, ಸೊ ನಿಮ್ಗೆಲ್ಲ ನಾಳೆ ಟೆಸ್ಟ್ ಅಂತ ಹೇಳಿದಾರ? ಹಾ No, ಸರ್ sir, ಹೇಳಿದ್ದಾರೆ, ಹೇಳಿಲ್ಲ. ಇವಾಗ ಟೈಮ್ ಟೇಬಲ್ ಕೊಡ್ತೀವಿ ಅಂತ ಹೇಳಿದ್ರು. ಓಕೆ ಓಕೆ. ಸೊ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಸೊ ಎಲ್ರಿಗೂ ಗೊತ್ತಿರ್ಲಿ. ಅದೇ ಸಂಡೇ ನಿಮ್ಗೆ ಟೆಸ್ಟ್ ಇರುತ್ತೆ, ಸಂಡೇಸ್. ಅದೇ ಏನು ಅಂದ್ರೆ ಈಗ PC ಸರ್ ಎಲ್ಲಾ ಸಬ್ಜೆಕ್ಟ್ ಇರುತ್ತಾ? ಹೌದಪ್ಪ, ಹೌದು, ಎಲ್ಲಾ ಸಬ್ಜೆಕ್ಟ್. ನೀವು ಲಾಸ್ಟ್ ಏನು ಬರ್ದಿದ್ರಿ ಟೆಸ್ಟ್ ಬಿಫೋರ್ ಬ್ರಿಡ್ಜ್ ಕೋರ್ಸ್ ಕಮೆಂಟ್ಸ್ ಆಗಕ್ಕಿಂತ ಮುಂಚೆ, ಸೊ ಅದೇ ರೀತಿ ಇವಾಗನು ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಮತ್ತೆ ಅದರಲ್ಲಿ ಬ್ಯಾಚ್ ಅಲ್ಲಿ ಬೇಸಿಕ್ ಮ್ಯಾಥ್ಸ್ ಅಲ್ಲೂ ಕೊಡ್ತಾರೆ. ನೀವು ಈಗ ಒಂದ್ ವಾರ ಬೇಸಿಕ್ ಮ್ಯಾಥ್ಸ್ ಕಲ್ತಿದ್ದೀರಲ್ಲ, ಆತರ. ಅದೇ ರೀತಿ ನನ್ನ ಸಬ್ಜೆಕ್ಟ್ ಅಲ್ಲೂ ಕೆಮಿಸ್ಟ್ರಿ ಇವಾಗ ಒಂದ್ ವಾರ ಏನಂದ್ರೆ ಇವತ್ ತನಕ ನಾವೇನೆಲ್ಲ ಡಿಸ್ಕಸ್ ಮಾಡ್ತೀವಿ, ಸೊ ಇದ್ರ ಮೇಲೆ ಕ್ವಶನ್ಸ್ ಗಳಿರುತ್ತೆ. ಓಕೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಅಷ್ಟೇ ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಅದ್ರದ್ದು ಟೈಮ್ ಟೇಬಲ್ ನ ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತಾರೆ. ಆ ಟೈಮ್ ಟೇಬಲ್ ಪ್ರಕಾರ ನಾಳೆ ಟೆಸ್ಟ್ ಕೊಡ್ತಾರೆ. ಓಕೆ, ಸರ್ ಎಷ್ಟು ಮಾರ್ಕ್ಸ್ ಇರುತ್ತೆ? ಸೇಮ್ ಕಣಪ್ಪ, ಅಂದ್ರೆ ಎಲ್ಲಾನು 15 ಮಾರ್ಕ್ಸ್ ಕೊಡ್ತಾರೆ ಅಷ್ಟೇ. ಲಾಸ್ಟ್ ಟೈಮು ಮ್ಯಾಥ್ಸ್ 25 ಇತ್ತಲ್ವಾ, ಈ ಸಲ ಎಲ್ಲಾನು 15 ಮಾರ್ಕ್ಸ್ ಗೆ ಇರುತ್ತೆ. ಓಕೆ ಸರ್. Okay, sir. ಓಕೆ ಸರ್. ಸೊ ಯಾರಾದ್ರೂ ಬಂದಿಲ್ದಿರೋರು ಇದ್ರೆ ಅಥವಾ ಯಾರೋ ನಿಮ್ಗೆ ಲಿಂಕ್ ಇದ್ರೆ ಅವ್ರಿಗೆ ತಿಳಿಸ್ಬಿಡಿ. ಈಗ ಒಂದು ಬಂದಿದ್ದಾರೆ ಅನ್ಕೋತೀನಿ ಎಲ್ರು. ಯಾರಾದ್ರೂ ಇಲ್ದಿರೋರ್ಗಿದ್ರೆ ನಿಮ್ಗೆ ಅಕ್ಕಪಕ್ಕ ಗೊತ್ತಿರೋರಿದ್ರೆ ತಿಳಿಸಿ. Okay, then I'll start the class now. So in the last class, ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನಂತ ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್, ನಾನು ವೇಲೆನ್ಸಿ ಬೇರೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬೇರೆ. ಓಕೆ, ವೇಲೆನ್ಸಿ ಮತ್ತೆ ವೇಲೆನ್ಸ್ ಎಲೆಕ್ಟ್ರಾನ್ ಮಧ್ಯೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಫಸ್ಟ್ ಈಗ ಏನ್ ಹೇಳ್ತಾ ಇದೀವಿ ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಗ್ಗೆ ಮಾತ್ರ ಹೇಳ್ತಿದ್ವಿ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ನಥಿಂಗ್ ಬಟ್, ಸೊ ಏನು ಔಟರ್ ಮೋಸ್ಟ್ ಅಲ್ಲಿ ಇರುತ್ತೆ. ಸೊ ಔಟರ್ ಮೋಸ್ಟ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಗಳನ್ನ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಗಳನ್ನ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಒಂದು ಔಟರ್ ಮೋಸ್ಟ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಗಳು ಇರ್ಬೋದು ಅನ್ನೋದಾದ್ರೆ, ಸೊ ಟೋಟಲ್ ಆಫ್ ಮ್ಯಾಕ್ಸಿಮಮ್ ಎಷ್ಟಿರ್ಬೋದು? 8 electrons. 8 ಎಲೆಕ್ಟ್ರಾನ್ಸ್. ಹೌದು, ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಗಳು ಪಾಸಿಬಲ್ ಇರುತ್ತೆ. ಎಲ್ಲಿ ಅಂದ್ರೆ ನಮ್ಗೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ. ಸೊ ವಾಯ್ಸ್ ಬ್ರೇಕ್ ಆಗ್ತಿದೆ ಅಂತ ಇದಾರೆ, ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ನೋ ಸರ್. ನೋ ಸರ್. ಸೊ ನನ್ಗೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇಲ್ಲ. ಸ್ವಲ್ಪ ನೀವೇನಾದ್ರೂ ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡಿ ನೋಡಿ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ. ನನ್ಗೆ ಇಲ್ಲಿ ಕ್ಲಿಯರ್ ಆಗಿದೆ. ಸೊ ಎಕ್ಸ್ಪೆರಿಮೆಂಟಲಿ ಏನ್ ಅಬ್ಸರ್ವ್ ಮಾಡಿದೀವಿ ಅಂದ್ರೆ ನಾವು ಆಟಮ್ಸ್ whose outermost ಅಲ್ಲಿ ಟಿ ಮಿಸ್ ಆಗಿದೆ, outermost shell is filled show little chemical activity. ಅಂದ್ರೆ outermost electrons valence shell, ಸಾರಿ outermost shell ಏನಿರುತ್ತೆ, ಆ outermost shell ಕಂಪ್ಲೀಟ್ಲಿ ಫಿಲ್ ಆಗಿದ್ರೆ, outermost shell ಕಂಪ್ಲೀಟ್ಲಿ ಫಿಲ್ ಆಗಿದ್ರೆ ಅವೇನ್ ಮಾಡುತ್ತೆ, ಲಿಟಲ್ ಕೆಮಿಕಲ್ ಆಕ್ಟಿವಿಟಿ. ಅದನ್ನ ನಾವೇನ್ ಹೇಳ್ತೀವಿ, ಅನ್ರಿಯಾಕ್ಟಿವ್ ಅಥವಾ ಜಡಾತ್ಮ ಅಂತ ಕರಿತಿದ್ರಿ. ಸೊ ಆತರ ಅವು ಸ್ಟೇಬಲ್ ಆಗ್ಬಿಡುತ್ತೆ. ಓಕೆ, ಸೊ ಇದು ಯಾವಾಗ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಫಿಲ್ ಆದಾಗ. ಸೊ ಇಲ್ಲಿ ಏನ್ ಹೇಳ್ತಾರೆ, ಇಫ್ ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು 8, ಇಟ್ ಮೀನ್ಸ್ ದಿಸ್ ಆಟಮ್ is not very reactive. If the valence electron is equal to 8 ಗೆ ಈಕ್ವಲ್ ಆಗಿದ್ರೆ ಆವಾಗ ಆಟಮ್ is not very reactive. ಸೊ ಇದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ ನಮ್ಗೆ. ಯಾವುದು ಅಂದ್ರೆ ಹೀಲಿಯಂ. ಸೊ ಹೀಲಿಯಂ ಅಲ್ಲಿ ಇರುವಂತದ್ದು 2 ಎಲೆಕ್ಟ್ರಾನ್, ಅದರಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ 8 ಸಾಧ್ಯನೇ ಇಲ್ಲ. ಬಟ್ ಆದ್ರೂ ಹೀಲಿಯಂ ಏನಾಗಿರ್ತದೆ, ನೋಬಲ್ ಗ್ಯಾಸ್ ಆಗಿರೋದ್ರಿಂದ ಅದು ಸ್ಟೇಬಲ್ ಇರುತ್ತೆ. ಸೊ ಅದಕ್ಕೊಂದು ಎಕ್ಸೆಪ್ಷನ್ ಕೊಟ್ಟು ಹೀಲಿಯಂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹೀಲಿಯಂ ಒಂದಕ್ಕೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ಔಟರ್ ಮೋಸ್ಟ್ ಶೆಲ್ ಏನಿದೆ ಅದು 2 ಇರಬಹುದು. ಅರ್ಥ ಆಗಿದೆ ಇದು? ಎಸ್ ಸರ್. ಎಸ್ ಸರ್. ಓಕೆ, ಸೊ ನೆಕ್ಸ್ಟ್ ಈ ಆಟಮ್ಗಳು ಹೇಗೆ
ತಮ್ಮ ಹೊರ ಕವಚ ಅಥವಾ ತಮ್ಮ ಔಟರ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ ತಗೊಂಡು ಸ್ಟೇಬಲ್ ಹೇಗಾಗುತ್ತೆ ಅನ್ನೋದಕ್ಕೆ ಇದೊಂದು ಡಯಾಗ್ರಾಮ್ ಇಲ್ಲಿ ತೋರಿಸಿದ್ದೀನಿ. 8 ಎಲೆಕ್ಟ್ರಾನ್ಗಳನ್ನ ತಗೊಂಡು ಹೇಗ್ ಸ್ಟೇಬಲ್ ಆಗುತ್ತೆ ಅನ್ನೋದಕ್ಕೆ. ಸೊ ನೀವು ನೋಡ್ಬೋದು, ಇದು ರಿಯಾಕ್ಷನ್ ಗಳೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರ ನಿಮ್ಮ ಲೋವರ್ ಕ್ಲಾಸಸ್ ಗಳಲ್ಲಿ. ಸೋಡಿಯಂ ನೋಡಿದ್ರೆ 11 ಎಲೆಕ್ಟ್ರಾನ್ ಇರುತ್ತೆ. ಅದ್ರದ್ದು ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಬರೆಯೋದಾದ್ರೆ 2 8 1 ಇರುತ್ತೆ. ಓಕೆ, ಸೊ 1 ಎಲೆಕ್ಟ್ರಾನ್ ಕೊಟ್ರೆ 8 ಬರುತ್ತೆ ಔಟರ್ ಶೆಲ್ ಅಲ್ಲಿ. ಸೊ 8 ಬಂದ್ರೆ ಏನಾಯ್ತು, ಅದು ಸ್ಟೇಬಲ್ ಆಯ್ತು ಅಲ್ವಾ. ಸೊ ಅದೇ ರೀತಿ ಇಲ್ಲುವೆ ಏನಾಗಿರುತ್ತದೆ, ಕೊನೆಯಲ್ಲಿ 7 ಇರುತ್ತೆ. ಸೊ 7ಗೆ 1 ಎಲೆಕ್ಟ್ರಾನ್ ಬಂದಾಗ ಏನಾಗುತ್ತೆ, ಇದು 8 ಆಗುತ್ತೆ. ಸೊ ಅವಾಗ ಇದು ಕೂಡ ಏನಾಗುತ್ತೆ, ಔಟರ್ ಶೆಲ್ ಅಲ್ಲಿ 8 ತಗೊಳುತ್ತೆ. ಸೊ ಆ ತರ ಸ್ಟೇಬಿಲಿಟಿನ ಹೇಗೆ ಅಟೆಂಡ್ ಆಗುತ್ತೆ ಅಂದ್ರೆ ಬೈ ಶೇರಿಂಗ್ ಆಗ್ಬೋದು, ಗೇನಿಂಗ್ ಆಗ್ಬೋದು, ಅಥವಾ ಲೂಸಿಂಗ್, ಕಳ್ಕೊಳ್ಳೋದು, ಪಡ್ಕೊಳ್ಳೋದು, ಅಥವಾ ಶೇರ್ ಮಾಡ್ಕೊಳ್ಳೋಂಥದ್ದು, ಹಂಚ್ಕೊಳ್ಳೋದು. ಸೊ ಇದನ್ನ ಮಾಡ್ಕೊಂಡು ಏನ್ ಮಾಡ್ತಿದೆ, ದೇ ಆರ್ ಗೆಟಿಂಗ್ ಸ್ಟೇಬಲ್. ಸೊ ಅವೇನಾಗ್ತಿದೆ, ಸ್ಟೇಬಲ್ ಆಗ್ತಿದೆ, ಅಥವಾ ಅದರ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಕಂಪ್ಲೀಟ್ಲಿ ಫುಲ್ ಮಾಡ್ಕೊಂತ ಇದಾವೆ. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕೆಳಗಡೆ ಒಂದು ಲೈನ್ ಕೊಟ್ಟಿದ್ದಾರೆ. ಹಿಯರ್ Na ಲೂಸಸ್ ಅಂಡ್ Cl ಗೇನ್ಸ್. ಸೋಡಿಯಂ ಲಾಸ್ ಮಾಡ್ಕೊಳ್ಳುತ್ತೆ, ಕ್ಲೋರಿನ್ ಗೇನ್ ಮಾಡ್ಕೊಳ್ಳುತ್ತೆ. ಯಾವ್ದನ್ನ, ಎಲೆಕ್ಟ್ರಾನ್, 1 ಎಲೆಕ್ಟ್ರಾನ್ ಇನ್ ದ ರಿಯಾಕ್ಷನ್. ಇನ್ ದ ಪ್ರಾಡಕ್ಟ್ ಯು ಕ್ಯಾನ್ ಸಿ ದಟ್ ದೇರ್ ಇಸ್ ಔಟರ್ ಮೋಸ್ಟ್ ಶೆಲ್ ಇಸ್ ಫಿಲ್ಡ್. ಸೊ ಫೈನಲ್ ಆಗಿ ನಾವು ಪ್ರಾಡಕ್ಟ್ ನ ನೋಡೋದಾದ್ರೆ, ಆ ಪ್ರಾಡಕ್ಟ್ ಅಬ್ಸರ್ವ್ ಮಾಡ್ಬೋದೇನು, ಕಂಪ್ಲೀಟ್ ಆಗಿ ಫಿಲ್ ಆಗಿರುವಂತದ್ನ ನಾವು ಆ ಪ್ರಾಡಕ್ಟ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ನಮ್ಗೆ ಆಟಮ್ಗಳು ಸ್ಟೆಬಿಲಿಟಿನ ಅಟೆಂಡ್ ಮಾಡುತ್ತೆ, ಅಥವಾ ಅವರ ಔಟರ್ ಮೋಸ್ಟ್ ಶೆಲ್ ಏನಿದೆ ಅದನ್ನ ಹೇಗೆ ಫಿಲ್ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಸ್ಮಾಲ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ನಮ್ಗೆ ವೇಲೆನ್ಸಿ. ಸೊ ಏನು ವೇಲೆನ್ಸಿ ಅಂದ್ರೆ, ಸೊ ವೇಲೆನ್ಸಿನ ನಾವೇನು ಡಿಫೈನ್ ಮಾಡ್ತೀವಿ ಅಂದ್ರೆ, ಇಟ್ ಇಸ್ ಅನ್ ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಆಟಮ್ ಆಗ್ಬೋದು, ಆಫ್ ಅನ್ ಎಲಿಮೆಂಟ್ ಆಗ್ಬೋದು. ಸೊ ದ ಕೆಪಾಸಿಟಿ ಆಫ್ ಅನ್ ಆಟಮ್ ಟು ಕಂಬೈನ್ ವಿತ್ ಅದರ್ ಆಟಮ್ಸ್, ಅಥವಾ ಕಂಬೈನಿಂಗ್ ಕೆಪಾಸಿಟಿ ಆಫ್ ಎಲಿಮೆಂಟ್ ಟು ವಿತ್ ಅದರ್ ಎಲಿಮೆಂಟ್. ಈಗ ನೋಡಿದೀವಿ NaCl ಒಂದು ಎಲಿಮೆಂಟ್ ಮತ್ತು ಇನ್ನೊಂದು ಎಲಿಮೆಂಟ್. ಓಕೆ, ಸೊ ಅದನ್ನು ಕೂಡ ಕನ್ಸಿಡರ್ ಮಾಡೋದು. ಎರಡೂ ಸರಿನೇ, ಎರಡೂ ತಪ್ಪೇನಿಲ್ಲ, ಎರಡೂ ಕೂಡ ಸರಿಯಾಗಿರ್ತದೆ. ಸೊ ದ ಕೆಪಾಸಿಟಿ ಆಫ್ ಅನ್ ಆಟಮ್ ಟು ಕಂಬೈನ್ ವಿತ್ ದ ಅದರ್ ಆಟಮ್ಸ್. ಸೊ ಇದು ಹೇಗಾಗುತ್ತೆ, ಈ ಕಂಬೈನಿಂಗ್ ಹೇಗಾಗುತ್ತೆ, ಈ ಕಾಂಬಿನೇಷನ್ ಹೇಗಾಗುತ್ತೆ ಅಂದ್ರೆ, ನಾವು ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ ಗೇನ್ ಆಗ್ಬೋದು, ಲಾಸ್ಟ್ ಆಗ್ಬೋದು, ಅಥವಾ ಶೇರಿಂಗ್ ಆಗ್ಬೋದು. ಈ ರೀತಿ ಅವು ಮಾಡ್ಕೊಂಡು ಅದರ ಔಟರ್ ಮೋಸ್ಟ್ ಶೆಲ್ಗಳನ್ನ ಫುಲ್ ಮಾಡ್ಕೊಂಡು ಅವು ಸ್ಟೇಬಲ್ ಆಗುತ್ತೆ. ಸೊ ಅದನ್ನ ನಾವು ಕಂಬೈನಿಂಗ್ ಕೆಪಾಸಿಟಿ ಆಫ್ ದ ಎಲಿಮೆಂಟ್ ದಟ್ ಈಸ್ ಇಟ್ಸ್ ವೇಲೆನ್ಸಿ ಅಂತ ಕರಿತೀವಿ. ಸೊ ವೇಲೆನ್ಸಿ ಅಂದ್ರೆ ನಿಮ್ಗೆ ನೆನಪಿರ್ಲಿ, ಕಂಬೈನಿಂಗ್ ಕೆಪಾಸಿಟಿ ಆಫ್ an atom or element. So definition of valency ಗೊತ್ತಾಗಿದೆಯಾ? Yes sir. ಓಕೆ, ಸೊ ನಿಮಗೆ ನಾಳೆ ಟೆಸ್ಟ್ ಅಲ್ಲಿ ಏನಾದ್ರು ಇದ್ದಾಗ ಕ್ವಶನ್ ಏನಾದ್ರು ಕೇಳಿದ್ರೆ ನೀವು ಇಂಗ್ಲಿಷ್ ಅಲ್ಲಿ ಆನ್ಸರ್ ಬರೀಬೇಕು ಅಲ್ವಾ. ಸೊ ಅದಕ್ಕೆ ಡೆಫಿನೇಷನ್ಸ್ ಗಳನ್ನ ಬರ್ಕೊಂಡಿರಿ. ಸೊ ಇಂಗ್ಲಿಷ್ ಅಲ್ಲಿ ಆನ್ಸರ್ ನ ಬರೀಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ವೇಲೆನ್ಸಿ ಆಫ್ ಆಟಮ್ಸ್. ಆಟಮ್ಸ್ ಆರ್ ಇಂಟೆಲಿಜೆಂಟ್ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಮ್ಗೆ. ಸೊ ನಿಮ್ಮ ಹತ್ರ 3 ಆಪಲ್ ಗಳಿದಾವೆ. ಈಗ ನೀವು ಯಾವಾಗ ವಿನ್ ಅಂತ ಕನ್ಸಿಡರ್ ಮಾಡ್ತೀವಿ, ನಿಮ್ಮ ಹತ್ರ ಇರೋ 3 ಆಪಲ್ ಅಲ್ಲಿ ನೀವು ಅದನ್ನ 8 ಆಪಲ್ ಮಾಡ್ಬೇಕು, ಅಥವಾ ನೀವು ಅದನ್ನ ಖಾಲಿ ಮಾಡ್ಬೇಕು. ನೀವು ಅದನ್ನ 8 ಆಪಲ್ ಮಾಡಿದ್ರೆ ಅಥವಾ ನೀವು ಖಾಲಿ ಮಾಡಿದ್ರೆ ನೀವು ಗೆದ್ರಿ ಅಂತ ಅರ್ಥ. ನೀವ್ ಯಾವ್ದ್ ಮಾಡ್ತೀರಾ? ಯಾವ್ದ್ ಮಾಡಿದ್ರೆ ಈಸಿ ಆಗುತ್ತೆ ನಿಮ್ಗೆ? ಹೌದು, ಖಾಲಿ ಮಾಡಿದ್ರೆ ಈಸಿ ಆಗುತ್ತೆ. ಅದನ್ನ ಟು ಲೂಸ್ ಆಪಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಆಟಮ್ಗಳು ಕೂಡ ಅವು ಸ್ಟೆಬಿಲಿಟಿನ ಅಟೈನ್ ಮಾಡ್ಬೇಕಾದ್ರೆ, ಈಗ 3 ಎಲೆಕ್ಟ್ರಾನ್ ಇದ್ರೆ ಅವ್ರ ಹತ್ರ 3 ಎಲೆಕ್ಟ್ರಾನ್ ಕಳ್ಕೊಂಡು ಅವು ಸ್ಟೇಬಲ್ ಆಗಕ್ಕೆ ಇಷ್ಟಪಡುತ್ತೆ ಹೊರತು 5 ಎಲೆಕ್ಟ್ರಾನ್ಗಳನ್ನ ಪಡೆದುಕೊಂಡು 8 ಆಗಕ್ಕೆ ಇಷ್ಟಪಡೋದಿಲ್ಲ.
ಯಾಕೆಂದ್ರೆ 5 ಎಲೆಕ್ಟ್ರಾನ್ ಏನು 1 ಎಲೆಕ್ಟ್ರಾನ್ ತಗೋಬೇಕಂದ್ರೆ ಎನರ್ಜಿ ತುಂಬಾ ಬೇಕು. ಇಟ್ಸ್ ನಾಟ್ ಸೋ ಈಸಿ ಟು ಗೇನ್ 1 ಸಿಂಗಲ್ ಎಲೆಕ್ಟ್ರಾನ್. ಸೊ ಆದ್ರಿಂದ ಅಲ್ಲಿಗೆ ಒಂದೇ ಒಂದು ಎಲೆಕ್ಟ್ರಾನ್ ಬೇಕು, ಒಂದೇ ಒಂದು ಎಲೆಕ್ಟ್ರಾನ್ ಗೇನ್ ಮಾಡ್ಬೇಕು ಅಂದ್ರೂ ಇಟ್ ಟೇಕ್ಸ್ ಮೋರ್ ಎನರ್ಜಿ. ಸೊ ಆದ್ರಿಂದ 3 ಏನು ಎಲೆಕ್ಟ್ರಾನ್ ಇದೆ ಅದನ್ನ ಕಳ್ಕೊಂಡು ಅವು ಸ್ಟೇಬಲ್ ಆಗೋದಕ್ಕೆ ಟ್ರೈ ಮಾಡ್ತವೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಫ್ atoms have outermost electron less than 4, 4ಕ್ಕಿಂತ ಕಮ್ಮಿ, ಹೊರ ಕವಚದಲ್ಲಿ 4ಕ್ಕಿಂತ ಕಮ್ಮಿ ಎಲೆಕ್ಟ್ರಾನ್ಸ್ ಗಳಿದ್ದರೆ ಅವೇನ್ ಮಾಡಕ್ ಇಷ್ಟಪಡುತ್ತೆ? ಕೊಡೋದಿಕ್ಕೆ ಇಷ್ಟಪಡುತ್ತೆ. ಅದೇ ವೇಳೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ ಗಳಿಗಿಂತ ಜಾಸ್ತಿ ಇದ್ರೆ ಏನ್ ಮಾಡುತ್ತೆ? ಸೊ ಈಗ ಅದೇ ಎಕ್ಸಾಂಪಲ್ ತಗೋತೀವಿ, ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಸೊ ಈಗ ವೇಲೆನ್ಸಿ ಅಂದ್ರೆ ಏನು? ವೇಲೆನ್ಸ್ ಇಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಆಟಮ್ ವಿಲ್ ಗಿವ್ ಆರ್ ಟೇಕ್. ಅರ್ಥ ಆಗ್ತಿದ್ಯಾ? ವೇಲೆನ್ಸಿ ಅಂದ್ರೆ ಏನು? ಎಷ್ಟು ಎಲೆಕ್ಟ್ರಾನ್ ಅದು ಕೊಡಬಹುದು ಅಥವಾ ಎಷ್ಟು ಎಲೆಕ್ಟ್ರಾನ್ ಅದು ಪಡ್ಕೋಬಹುದು ಅನ್ನೋದನ್ನ ನಾವು ಇಲ್ಲಿ ವೇಲೆನ್ಸಿ ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಮ್ಗೆ, ನಾವು ನೋಡೋಣ. ಲಿಥಿಯಂ ಹ್ಯಾಸ್ 1 ಎಲೆಕ್ಟ್ರಾನ್ ಇನ್ ವೇಲೆನ್ಸ್ ಶೆಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ವಿಲ್ ಪ್ರಿಫರ್ ಟು ಗಿವ್ ಅವೇ, hence its valence is 1. ಸೊ ಲಿಥಿಯಂ ತಗೋತೀನಿ ನಾನೀಗ, ಲಿಥಿಯಂ. ಸೊ ಲಿಥಿಯಂದು ಅಟಾಮಿಕ್ ನಂಬರ್ ಗೊತ್ತಿದೆ ನಮ್ಗೆ? 3. ಎಸ್, 3. ಸೊ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. 1s2 2s1. ಎಸ್, 1s2 2s1. ಹಾಗಾದ್ರೆ ಹೊರ ಕವಚ ನೋಡ್ಬೋದಾ? ಯಾವ್ದು ಹೊರ ಕವಚ? 2s1. ಎಸ್. ಸೊ ಎಷ್ಟಿದೆ ಎಲೆಕ್ಟ್ರಾನ್ಸ್ ಅಲ್ಲಿ? ಒಂದಿದೆ ಸರ್. ಒಂದನ್ ಕೊಡಕ್ ಇಷ್ಟ ಪಡುತ್ತಾ ಇಲ್ಲ 7 ತಗೊಳಕ್ ಇಷ್ಟ ಪಡುತ್ತಾ? ಅಲ್ವಾ? ಹಾಗಾದ್ರೆ ಅದ್ರ ವೇಲೆನ್ಸಿ ಎಷ್ಟು? 1. ಗೊತ್ತಾಗಿದೆ ಅಲ್ವಾ ಇದು? Yes sir. ಸೊ ಈಗ ಅದು 1 ಎಲೆಕ್ಟ್ರಾನ್ ಕೊಟ್ರೆ ಲಿಥಿಯಂ ಮೇಲೆ ನಾನು ಪಾಸಿಟಿವ್ ಬರಿಬೇಕಾ ನೆಗೆಟಿವ್ ಬರಿಬೇಕಾ? ಪಾಸಿಟಿವ್ ಬರಬೇಕು ಸರ್. ಪಾಸಿಟಿವ್ ಕೊಡ್ತಾ ಇದೆ ಅದಕ್ಕೆ. ಎಷ್ಟು ಪಾಸಿಟಿವ್ ಬರೀಲಿ? 1 ಬರಿಲ್ಲ 2 ಬರಿಲ್ಲ? ಸರ್ ಒಂದೇ. ಕೊಡ್ತಾ ಇದೆ. +1 ಅಂತ ಬರಿಬಹುದು ಅಥವಾ 2 ಕೊಟ್ಟಿದ್ರೆ 2 ಪ್ಲಸ್ ಅಂತ ಬರಿಬಹುದು. ಸೊ ನಾವು ಸಿಂಪಲ್ ಆಗಿ ನಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಲಿ ಅಂತ ಅದನ್ನ +1 ಅಂತ ಇಂಡಿಕೇಟ್ ಮಾಡ್ತೀವಿ. Li +1 ಅಂದ್ರೆ ಅರ್ಥ ಏನು? ಅದು 1 ಎಲೆಕ್ಟ್ರಾನ್ ನ ಕೊಟ್ಟಿದೆ ಅಂತ ಅರ್ಥ. ಓಕೆ, ಅದೇ ರೀತಿ ನಾವು ನೆಕ್ಸ್ಟ್ ಹೋಗೋಣ. ಫ್ಲೂರಿನ್ has a 7 electron in its valence shell. It will prefer to take 1 electron and its valence is 1. So fluorine the atomic number ಎಷ್ಟಿದೆ? 9. ಸೊ ಈಗ ನನಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳಿ. 1s2 2s2 2p5 2p5 2p3 ಇಲ್ಲಿ ನೀವು 6 ಎಲೆಕ್ಟ್ರಾನ್ ಹಾಕ್ಬೋದು. ಸೊ 6 ಎಲೆಕ್ಟ್ರಾನ್ ಇಲ್ಲ ನನ್ನ ಹತ್ರ, 5 ಎಲೆಕ್ಟ್ರಾನ್ ಇರೋದು. ಸೊ ಅದಕ್ಕೆ 5 ಎಲೆಕ್ಟ್ರಾನ್ ಹಾಕ್ತೀನಿ ಅಂತ. ಓಕೆ, ಸೊ ಈಗ ನಾವಿಲ್ಲಿ ಅಬ್ಸರ್ವ್ ಮಾಡೋಣ. ಇದ್ರಲ್ಲಿ ಹೊರ ಕವಚ ಯಾವುದು? 2p5 ಅಲ್ವಾ? ಸೊ 2p5 ಹೊರ ಕವಚ. ಇದನ್ನ ಹಿಂಗ್ ಡಿವೈಡ್ ಮಾಡ್ಬಿಡ್ತೀನಿ. ಹಾಗಾದ್ರೆ ಸೊ 2p5 ಅಂದ್ರೆ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 5 ಎಲೆಕ್ಟ್ರಾನ್ ಇದೆ. ಹಾಗಾದ್ರೆ ಇಲ್ಲಿ ಅವ್ರು ತಪ್ಪ? ಸರ್ ಇಲ್ಲ, ಹೊರ ಕವಚದಲ್ಲಿ 7 ಎಲೆಕ್ಟ್ರಾನ್ ಇದೆ. 1s2 1 ಗ್ರೂಪ್, 2s2 2p5 ಇದು ಸೆಕೆಂಡ್ನೇ ಗ್ರೂಪ್. ಅಂದ್ರೆ 2p2 ಮತ್ತೆ 2p5 ಎರಡು ಹೊರ ಕವಚದಲ್ಲೇ ಬರುತ್ತೆ. ಹೌದು ಕರೆಕ್ಟ್. ಎರಡೂ ಕೂಡ ಹೊರ ಕವಚದಲ್ಲೇ ಬರಬೇಕು. ಸೊ 2s ನ ಬಿಟ್ರೆ ಇವೆರಡು ಹೊರಗೆ ಬರುತ್ತೆ.
ಯಾಕೆ ಅಂದ್ರೆ ಇದು ಕೆ ಶೆಲ್ ಆದ್ರೆ ಇದು ಎರಡು ಯಾವ ಶೆಲ್ ಅಲ್ಲಿ ಇದೆ? L. ಎಲ್ ಅಲ್ಲಿ. ನಮ್ಗೆ ಶೆಲ್ಸ್ ಅಂಡ್ ಸಬ್ ಶೆಲ್ಸ್ ಅಂತ ಇದಾವೆ. ಸೊ ಅದ್ರಲ್ಲಿ ಸಬ್ ಶೆಲ್ ಅಲ್ಲಿ ಸರ್ ಕೇಳಿಸ್ತಿಲ್ಲ. ಒಂದ್ ನಿಮಿಷ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದೆ, ಕೆ ಮತ್ತೆ ಎಲ್ ಇದೆಯಲ್ವಾ, ಇದು ಎರಡು ಶೆಲ್ಗಳು. ಅದ್ರೊಳಗಡೆ ಸಬ್ ಶೆಲ್ ಅಂತ ಬರುತ್ತೆ, ಅದು ಎಸ್, ಪಿ ಮತ್ತೆ ಡಿ ಅಂಡ್ ಎಫ್ ಅಂತ ಇರುತ್ತೆ. ಸೊ ಇಲ್ಲಿ ನಾನು ಎಲ್ ಶೆಲ್ ಒಳಗಡೆ ಸಬ್ ಶೆಲ್ ತಗೊಂಡಿದ್ದೀನಿ, ಎಸ್ ಮತ್ತೆ ಪಿ. ಸೊ ಜೊತೆಗೆ ನೀವು ಈ ನಂಬರ್ ನೋಡ್ಬೋದು, ಎರಡು ಕಡೆನೂ ಕಾಮನ್ ಇದೆ ಅಲ್ವಾ. ಸೊ ಎರಡು ಸೇಮ್ ಇದ್ರೆ ಅರ್ಥ ಏನು ಅಂದ್ರೆ ಅದು ಒಂದೇ ಶೆಲ್ ಅಲ್ಲಿ ಇದೆ ಅಂತ ಅರ್ಥ. ಓಕೆ, ಸೊ ಈಗ ನಮಗೆ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಔಟರ್ ಮೋಸ್ಟ್ ಅಲ್ಲಿ? 7. ಈಗ 7 ಎಲೆಕ್ಟ್ರಾನ್ಸ್ ಕೊಡೋದು ಈಸಿನಾ, ಒಂದ್ ಎಲೆಕ್ಟ್ರಾನ್ ತಗೊಳ್ಳೋದು ಈಸಿನಾ? ಹಾಗಾದ್ರೆ ವೇಲೆನ್ಸಿ ಎಷ್ಟು? -1 ಅಂತಾನೂ ಬರಿಬಹುದು ಅಥವಾ 1 ಅಂತಾನೆ ಬರಿಬಹುದು. ವೇಲೆನ್ಸಿಲಿ ನಾವು ಚಾರ್ಜ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ನೀವು 1 ಅಂತ ಬರೆದ್ರು ಕರೆಕ್ಟೇ, -1 ಅಂತ ಬರೆದ್ರು ಕರೆಕ್ಟೇ, ಪ್ರಾಬ್ಲಮ್ ಏನಿಲ್ಲ. ಅರ್ಥ ಆಗ್ತಿದ್ಯಾ? ಈಗ -1 ಅಂತ ತಗೋತೀನ. ಓಕೆ, ಕ್ಲಿಯರ್ ಆಗಿದೆ ಅಲ್ವಾ? ನನ್ಗೆ ನೀವು ಆಕ್ಸಿಜನ್ ಬಗ್ಗೆ ಎಷ್ಟು ಅಂತ ಹೇಳ್ತೀರಾ? ಫಸ್ಟ್ ಅಟಾಮಿಕ್ 8. 2s2 ಓಕೆ, 2p4 ಓಕೆ. ಸರ್ ಇದು ವೇಲೆನ್ಸಿ 2. ಈಗ ಇದು ನೋಡಿ, ಹೊರ ಕವಚ ನೋಡಿ, ಇಲ್ಲಿ ಎಷ್ಟಿದೆ? ಔಟರ್ ಮೋಸ್ಟ್ 6 ಇದೆ. ಆರ್ ಕೊಡೋದು ಈಸಿನಾ, 2 ತಗೊಳ್ಳೋದು ಈಸಿನಾ? 2 ತಗೊಳ್ಳೋದು. ಇದ್ರದ್ದು ವೇಲೆನ್ಸಿ ಎಷ್ಟು ಈಗ? 2. ಸೊ ಈ ವೇಲೆನ್ಸಿಗಳು ಕಂಡುಹಿಡಿಯೋದು ಗೊತ್ತಾಗಿದ್ಯಾ? ಎಕ್ಸಾಮ್ ಅಲ್ಲಿ, ಟೆಸ್ಟ್ ಅಲ್ಲಿ ಯಾವ್ದೇ ಕೊಟ್ಟರು ಆಟಮ್ದು ವೇಲೆನ್ಸಿನ ಕಂಡುಹಿಡಿಬೇಕು. ಸೊ ಇನ್ನೂ ಒಂದು ನಾವು ಏನ್ ಮಾಡಬಹುದು ಅಂದ್ರೆ, 4ಕ್ಕಿಂತ ಕಮ್ಮಿ ಬರುತ್ತಲ್ವಾ? 1 2 3 4. ಸೊ ಇದೇ ವೇಲೆನ್ಸಿಗಳು ಅದ್ರದ್ದು ಅಲ್ವಾ? ಇದೇ ವೇಲೆನ್ಸಿ. 4ಕ್ಕಿಂತ ಜಾಸ್ತಿ ಏನ್ ಬರುತ್ತೆ? 5, 5, 6, 7, 8 ಇವೆಲ್ಲ ಏನ್ ಮಾಡ್ತೀರಾ ನೀವು? 8ರಿಂದ ಮೈನಸ್ ಮಾಡ್ಬೇಕು. ಅವಾಗ ಅದ್ರದ್ದು ಬರುತ್ತೆ. ಇದು 3, 2, ಇದು 1, ಇದು 0. ಓಕೆ, ಸೊ ಆ ತರನು ನಾವು ಮಾಡ್ಕೋಬಹುದು. ಬಟ್ 4ಕ್ಕೆ ಬಂದಾಗ ಏನ್ ಮಾಡ್ತೀರಾ? 4 ಬಂದಾಗ 4ಕ್ಕೆ ಬರೀಬೇಕು. ಸೊ 4 ಕೇಸಲ್ಲಿ ಏನಾಗುತ್ತೆ ಅಂದ್ರೆ, 4ರಲ್ಲಿ
ನಮ್ಗೆ ಅದು ಲಾಸ್ ಮಾಡ್ಕೊಳ್ಳೋದಿಲ್ಲ, ಅದು ಗೈನು ಮಾಡ್ಕೊಳ್ಳೋದಿಲ್ಲ, ಏನು ಮಾಡ್ಕೊಳ್ಳೋದಿಲ್ಲ. ಶೇರ್ ಮಾಡುತ್ತೆ. ಹಂಚ್ಕೊಳ್ಳೋದು. ಹಾ, ಹಂಚ್ಕೊಳ್ಳೋದು. ಗೊತ್ತಾಗಿದ್ಯಾ? ಮತ್ತೆ ಕಾರ್ಬನ್. Yes, sir. ಹಾ, ಹೇಳಿ. ಸಿಲಿಕಾನ್ ಮತ್ತೆ ಕಾರ್ಬನ್ ಹಾ, ಹೌದು, ವೇಲೆನ್ಸಿನ ಕರೆಕ್ಟ್. ಅವು ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡುತ್ತೆ. ಸೊ ಇನ್ನು ಫ್ಯೂ ಸೆಕೆಂಡ್ಸ್ ಮೀಟಿಂಗ್ ಎಂಡ್ ಆಗಕ್ಕಿದೆ, ಮತ್ತೆ ನೀವು ರೀಲಾಗಿನ್ ಮಾಡಿ. Okay, sir. ಸೊ ಈಗ ಇಲ್ಲಿ ನಮ್ಗೆ ವೇಲೆನ್ಸಿ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಸೊ ಯಾವ್ದೇ ಒಂದು ಆಟಮ್ ಕೊಟ್ರು ನಾವು ವೇಲೆನ್ಸಿನ ಕಂಡುಹಿಡಿಬಹುದು. ಈಗ ನಿಮ್ಮ ಮಟ್ಟಕ್ಕೆ, ನೀವು 10th ಅಂದ್ರೆ ನೀವು ಹೈಸ್ಕೂಲ್ ಮಟ್ಟಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ, ಪಿರಿಯಾಡಿಕ್ ಟೇಬಲ್ ನಿಮ್ಗೆಲ್ಲ ಗೊತ್ತೇ ಇದೆ. ಆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಒಂದು 2 ಗ್ರೂಪ್, ಒಂದು ಅಂದ್ರೆ ಮೊದಲನೇ ಮತ್ತೆ 2ನೇ ಗ್ರೂಪ್, ಅದು ಬಿಟ್ರೆ ಮತ್ತೆ ನಾವೇನ್ ಮಾಡಿದ್ವಿ 13 ರಿಂದ 18ನೇ ಗ್ರೂಪ್ ಅಲ್ವಾ? ಇಷ್ಟು ಗ್ರೂಪ್ಗಳ ವೇಲೆನ್ಸಿ ಮಾತ್ರ ಕಲ್ತಿದೀವಿ ನಾವ್ ಇಲ್ಲಿ ತನಕ. Yes, sir. 3 ರಿಂದ 12 ಗ್ರೂಪ್ ಏನಿದೆ, ಇದರ ವೇಲೆನ್ಸಿ ಬಗ್ಗೆ ನಾವು ಲೋಯರ್ ಕ್ಲಾಸಸ್ ಅಲ್ಲಿ